देख रहे हैं न्यूज़ 7 हिंदी। राष्ट्र प्रथम। कर्नाटक के विजयपुर जिले के चड़चन तालुका में दर्दनाक हादसा सामने आया। बारडोल गांव के पास रोड ब्रेकर पर बाइक अनियंत्रित होकर गिर गई, जिससे पति पत्नी की मौके पर ही मौत हो गई। दोनों महाराष्ट्र के इस्लामपुर के रहने वाले थे। ಇವತ್ತು ಇಲ್ಲಿ ನಮ್ಮ ಚರ್ಚನ ಸರ್ಕಾರ ದವಾಖಾನೆ ಒಳಗೆ ಯಾಕಿತ್ತು ಮಂದಿ ಕೂಡ್ಯದಪ್ಪ ಅಂದ್ರೆ ಈ ಚರ್ಚನ ತಾಲೂಕಿನ ಬರೋಡೋಲ ಗ್ರಾಮದಾಗ ನೋಡ್ಬೇಕು ನೀವು ಆ ಪಿಕ್ಚರ್ ಶೂಟಿಂಗ್ದಾಗ ಏನು ಹಿಂಗೆ ಸಂಯತ ಗಾಡಿಗಳು ಹಾರಿಸ್ತಾರಲ್ಲ ಪಟ್ಪಟ್ಟಿ ಜಿಪ್ಗಳು ಅಂಥ ರೋಡ್ ಬ್ರೇಕ್ ಹಾಕ್ಯಾರ PW ಅಧಿಕಾರಿಗಳು. ರೋಡ್ ಬ್ರೇಕ್ ಅಂದ್ರೆ ಹೆಂಗಿರ್ಬೇಕು, ಸಣ್ಣ ಹಾಕಿ ಒಂದು 4-5 ಹಾಕಬೇಕು. ಅವ್ರ ಮನುಷ್ಯಗೆ ಬಂದಾಗ ನೋಡ್ಬೇಕು ನೀವು ರೋಡ್ ಬ್ರೇಕ ಅದು ಹೋಗಿ ನೋಡ್ಬೋದು ಗೊತ್ತಿರ್ತದೆ. ಮತ್ತು ಇಲ್ಲಿ ಮಂದಿ ಯಾಕೆ ಕುಡಿಯೋದಪ್ಪ ಅಂದ್ರೆ ಇವತ್ತೇ ಒಬ್ಬ ಹೆಣ್ಮಗಳು ಡೆಡ್ ಆಗ್ಯಾಳ. ಅಲ್ಲಿ ಜಾಗದ ಮೇಲೆ ಭಾಳ ದೂರಿಲ್ಲ, ಅಲ್ಲೇ ಬಿದ್ದಲ್ಲೇ ಖಲಾಸ. ಅಂದ್ರೆ ಅವ್ರು ಅಂಥವು ಮಾಡಿರ್ಬೇಕು ಜಂಪ. PW ಅಧಿಕಾರಿಗಳಿಗೆ ಸಂಬಂಧಪಟ್ಟ ರೋಡ್ ಮೇಲೆ ಏನು ರೋಡ್ ಬ್ರೇಕ್ ಮಾಡ್ತಿರಲ್ಲ ಅಧಿಕಾರಿಗಳು, ನೀವು ಒಂದು ಸಲ ಇಲ್ಲಿ ಹೈದು ಪರ್ಪೆಕ್ಟ್ ನ್ಯೂಸ್ ಐತಿರಿ ಮಂದಿ ಸೈಕಲ್ಗೆ ಅಂಥವು ಏನು ಹಾಕಿರತ್ತೆ ನನಗೆ ಅನಿಸ್ತದ. ಮತ್ತು ಇವತ್ತು ಈಗ ಇಲ್ಲಾಂದ್ರೆ ಒಂದು ಎಂದು ಹಾಕ್ಯಾರ ನೋಡ್ರಿ, ಒಂದು ವರ್ಷ ಆಯ್ತು. ಒಂದು ವರ್ಷದಾಗ ಇಲ್ಲಾಂದ್ರೆ ಒಂದು 20-30 ಮಂದಿ ಸತ್ತಾರ. ಸಾಯಂಕಾಲಾಗ ಏನು ರೋಡ್ ಬ್ರೇಕ್ ಹಾಕ್ಯಾರ ನಮಗೆ ಎಲ್ಲ ಕಡೆ ರೋಡ್ ಬ್ರೇಕ್ ಅದಾವ ನೋಡ್ತೀವಿ. ಇದು ಎಷ್ಟು ಸಾವು ಆಗ್ಯಾವಲ್ಲ ಈ ಸದ್ಯಕ್ಕೆ. ಅಲ್ಲಿ ಒಟ್ಟು ಸಾವಿಗೆ ಕಾರಣ PW ಅಧಿಕಾರಿಗಳೇ ಕಾರಣ. ಯಾಕಂದ್ರೆ ರೋಡ್ ಬ್ರೇಕ್ ಹೆಂಗೆ ಹಾಕ್ಬೇಕು, ಆ ರೋಡ್ ಬ್ರೇಕ್ ಕಾಣಿಸಂಗಿಲ್ಲ. ರಾತ್ರಿ ಮಾಡಿ ಬಂದ್ರೆ ಅಂದ್ರೆ ನಮ್ಮಲ್ಲಿ ಪ್ರೂಫ್ ಅದಾವ. ಈಗ ರಾತ್ರಿ ಮಾಡಿ ಕಾಣಿಸಂಗಿಲ್ಲ. ಒಂದು ಏನಾರ ಅದಕ್ಕೆ ಒಂದು ರೇಡಿಯೋ ಮಾಲಿ ಒಂದು ಏನಾರೇ ಯಾವುದು ಏನಿಲ್ಲ, ಸುಮ್ಮ ರೋಡ್ ಮಾಡೋದು, ಊರಿಗೆ ತಂದು ಉಳಿದು ಮಾಲಿ ಅನ್ನೋದು ರೋಡ್ ಬ್ರೇಕ್ ಮಾಡೋದು. ಹಿಂಗೆ ಮಾಡಿ ಯಾವ ರೋಡ್ ಬ್ರೇಕ್ ಜೀವ ಉಳಿಸೋ ಕಾಲಾಗಿರ್ತಾವ, ಜೀವ ಹೊಂಟಾವ ರೋಡ್ ಬ್ರೇಕ್. ಅಂತ ರೋಡ್ ಬ್ರೇಕ್ ಮಾಡಿದ್ರೆ ಇಂಥ ಈ ಅಧಿಕಾರಿಗಳಿಗೆ ಎಷ್ಟು ಸಲ ಹೇಳಿದ್ರು ಇವ್ರಿಗೆ ಬುದ್ಧಿನೇ ಬರೋದಾಗ್ಯದ. ಅಲ್ಲಿ ತಿಂದಿರ್ತಾರ ಊರಿಗೆ ರೊಕ್ಕ ಅದ್ರೊಳಗೆ, ಮತ್ತು ಅವ್ರಿಗೆ ಯಾರು ಹೇಳೋದಿಲ್ಲ ಕೇಳೋದಿಲ್ಲ. ಅವ್ರಿಗೆ ಎಷ್ಟು ಏನು ಉಗುಳ್ರಿ ಏನು ಬೈತಿರಿ ಬೈರಿ ಅಧಿಕಾರಿಗಳಿಗೆ. ಅವ್ರಿಗೆ ಏನಂದ್ರೆ ಅವ್ರಿಗೆ ನಾಚಿಕಿಲ್ಲ. ಎಷ್ಟು ಜೀವ ಹೋಗ್ಯಾವ ಮಂದಿನೂ ಸುಮ್ಕೊಂಡ್ರಾಗ್ತದ. ಯಾರ ಮೇಲೆ ಆರೋಪ ಮಾಡತ್ರಿ? PW ಅಧಿಕಾರಿಗಳು ಅದೇನು ರೋಡ್ದ ಯಾವ ಹಾಕ್ಯಾನಲ್ಲ ಅವೆಲ್ಲ ಅವ್ರ ಮೇಲೆ ಅದಕ್ಕೆ ಏನು ಮಾಡ್ಬೇಕು? ಏನಿಲ್ಲ, ಅದು ಯಾಕೆ ಸತ್ತಾರ ಅವ್ರಿಗೆ ಏನದ ಅದಕ್ಕೆ ಪರಿಹಾರ ಕೊಡ್ಬೇಕು. ಅಂತ ಏನು ರೋಡ್ ಬ್ರೇಕ್ ಹಾಕಿ ರೋಡ್ ಬ್ರೇಕ್ ಮಾಡ್ಯಾನದ ಅಂಥವ್ರಿಗೆ ಏನಾರ ಶಿಕ್ಷೆ ಆಗ್ಬೇಕು. ಅವ್ರಿಗೆ ಕಾನೂನು ಪ್ರಕಾರ ಅವ್ರಿಗೆ ಏನು ಅವು ಭಾಳ ಮಂದಿ ಸತ್ತಾರಿ ಏನ ನಮಗೆ ಕರಿವಂಗೊಳಗ ರೋಡ್ ಬ್ರೇಕ್ ಅವಶ್ಯಕತೆ ಅದಾವ ಏನಿಲ್ಲ? ಅದಾವ, ಅವಶ್ಯಕತೆ ಅದಾವ. ರೋಡ್ ಬ್ರೇಕ್ ಅಲ್ಲಿ ಬೇಕು, ಕಂಪಲ್ಸರಿ ಬೇಕು. ಅದಕ್ಕೆ ಆದಂಥದ್ದು ಒಂದು ರೋಡ್ ಬ್ರೇಕ್ ಆದಂಥದ್ದು ಅದಕ್ಕೆ ಒಂದು ಲಿಮಿಟ್ ಇರ್ತದೆ. ಲಿಮಿಟ್ ಕ್ರಾಸ್ ಮಾಡಿದೆವು. ಈ ರೋಡ್ ಬ್ರೇಕ್ ನೀವು ನೋಡಿ ಪ್ರತಿ ಒಂದು ಕಾರ್ ಗಾಡಿಯಲ್ಲಿ ಯಾವುದೇ ಒಂದು ದೊಡ್ಡ ಗಾಡಿ ಹೋದ್ರೆ ಬಿ ತಳಗ ಹತ್ತಾವ. ಎಷ್ಟೋ ಮಂದಿ ಬಿದ್ದಾಗ ಮನೆ ಬಿದ್ದು ನಾನೇ ಒಯ್ದ ಬಿಜಾಪುರ ಅಡ್ಮಿಟ್ ಮಾಡೀನಿ. ಅದು ಬಿ ಸತ್ತಿರ್ಬೇಕು ಈಗ ಒಳ್ಳೆ ಮನುಷ್ಯ. ತಿಂಗಳದಾಗ ಒಂದು ಮನುಷ್ಯ ಸಾಯತ್ತದ. ಅಲ್ಲಿ ಸಾಯೋದ್ರಿಂದ ಬಡೋದ ಹೆಸರು ಬಿ ಕೆಡತ್ತದ. ಎಲ್ಲಿ ಸತ್ತದ ಬಡೋದ, ಎಲ್ಲಿ ಬಡೋ ತಲಸಿ, ಎಲ್ಲಿ ಸತ್ತದ ಬಡೋಡ ತಲಸಿ ಕೇಳಿ ಸಾಕಾಗ್ಯದ. ಮತ್ತು ಇದು ಸಂಬಂಧಪಟ್ಟ ಅಧಿಕಾರಿಗಳು ಒಬ್ಬರೇ ಆ ಕಡೆ ಅಲ್ಲಿ ಹೈತಾರೆ ಅವ್ರ ಗಾಡಿಗಳು ಹತ್ತೇವ. ಎಷ್ಟೋ ಈ ಕಡೆ DC ಹಿಡ್ಕೊಂಡು ಚಲೋ ಅಧಿಕಾರಿಗಳು ಇಲ್ಲಿ ಹೈದಾಡಿಲ್ಲ. ಇಲ್ಲಿ ಹುಡುಗಿ ಅವ್ರಿಗೆ ರೋಡ್ ಬ್ರೇಕ್ ಹೆಂಗೆ ಹೋಗ್ತೇವೆ ಗೊತ್ತಿರ್ತದ, ಮತ್ತು ಗೊತ್ತಿದ್ದು ಹೆಂಗೆ ಕೂತಾರೆ. ಆದಷ್ಟು ಇದು ವಿಡಿಯೋ ಆ ಸಂಬಂಧಪಟ್ಟ ಅಧಿಕಾರಿಗಳು ಹೋಗಿ ಮುಟ್ಟಬೇಕು. ಆ ರೋಡ್ ಬ್ರೇಕ್ ದೊಡ್ಡ ತೆಗೆದು ಸಣ್ಣ ಹಾಕಬೇಕು. ಮತ್ತು ಆ ಕ್ರಾಶಿಗೆ ರೇಡಿಯಮ್ ಮತ್ತು ಪ್ರತಿಯೊಂದು ಏನು ರಾತ್ರಿ ಮಾಡಿ ದೂರದ ಕಾಣಿಸ್ಲಿಕ್ಕೆ ಏನೇನು ಹಾಕ್ತಾರಲ್ಲ ಅವೆಲ್ಲ ಹಾಕ್ಬೇಕಲ್ಲಿ. ಅಲ್ಲಿ ಏನೂ ಇಲ್ಲ. ಸಿಗ್ನಲ್ ಬೋರ್ಡ್ ಇಲ್ಲ ಸರ್, ಯಾನು ಸಿಗ್ನಲ್ ಬೋರ್ಡ್ ಬಿಡ್ರಿ, ಏನೂ ಇಲ್ಲ. ಬರೀ ರೋಡ್ ಮಾಡೋದು, ರೊಕ್ಕ ತಿನ್ನೋದು, ಅವ್ರ ಹೆಂಡ್ರ ಮಕ್ಳಿಗೆ ಎಸಿದಾಗ ಇಡೋದು, ಕೊಳ್ಳ ಬಂಗಾರ ಹಾಕ್ಸೋದು. ಅವರು ಎಸಿದಾಗ ಒಂದು ಇದನ್ನೇ ಆಗಿಬಿಟ್ಟದ ಅವ್ರಿಗೆ. ರೋಡದು ನೋಡಿ ನೀವು ಎಷ್ಟು ಸೌಕರ್ಯ ರೋಡ್ ಕಾಂಟ್ರಾಕ್ಟ್ ಇದ್ದವರು ಕಂಡಪಟ್ಟಿ ಸೌಕರ್ಯ ಇರೋರು. ಅವ್ರ ಸೌಕರ್ಯ ಯಾರು ಇಲ್ಲಿ ಜಗತ್ನಾಗೆ. ಇಲ್ಲಿ ಸಾಯವರೆಲ್ಲ ಬಡವ್ರೆ ಸಾಯ್ತಾರೆ. ಬಡವ್ರು ರೋಡ್ ಮೇಲೆ ಸಾಯಲಕ್ಕ ನಮ್ದಿಟ್ಟು ಕುಂಡಿ ತುಂಬೋದು ಸಾಕತ್ತಾರ ಅವರು. ಇಷ್ಟು ಹೇಳ್ತೀನಿ. ಇಟ್ಟು ಹೇಳಿದ ಮಾತು ಮುಗಿಸ್ತೀನಿ. ನಾನು KRS ಪಕ್ಷ ನಗರ ಘಟಕದ ಅಧ್ಯಕ್ಷ ಅಣ್ಣ ಪೂಜಾರಿ ಅಂತೇಳಿ. ಇಲ್ಲಿ ನೋಡ್ಬೋದು, ನೀವು ವಿಡಿಯೋದಾಗ ತೋರಿಸ್ತೀನಿ. ಆ ಹೆಣ್ಮಕ್ಳು ಕಣ್ಣೀರ ಮತ್ತು ಅದೆಲ್ಲ ಶಾಪ ನಿಮ್ಮ ನಾಲ್ಕಿಗಳೇ ನಿಮ್ಗೆಲ್ಲರಿಗೆ ತಡ್ತದದು, ಯಾರಿಗೂ ಬಿಡಂಗಿಲ್ಲ. ನಿಮ್ಮೇನು ಹಂಗನಾಗ ನಿಮ್ಗೆ ಅಂಜಿ ಪಿಂಜಿ ಏನಿಲ್ಲ. ನಿಮ್ಮಂಥವ್ರಿಗೆ ಏನಂದ್ರೂ ಭೀ ಕಡಿಮೆನೇ ಅದ. ನೋಡ್ಬೋದು ಕಣ್ಣೀರ ಹೆಣ್ಮಕ್ಳು ಕಣ್ಣೀರ ನೀವು ಜೀವ ತಂದು ಕೊಡ್ತೀರಿ. ಬಾಯಿ ಸತ್ತೋಳು ಅವಕ್ಕಿನ ಮಕ್ಳು ಅದಾವತ್ತ, 4-5 ಮಕ್ಳು ಅದಾವತ್ತ. ಅವು ಏನು ಪರಿಸ್ಥಿತಿ ಏನು ಒಬ್ಬ ನಮ್ಗೆ ಅವಪ್ಪಿಲ್ಲ, ಅದ್ರ ಏನು ಪರಿಸ್ಥಿತಿ ನಮ್ಗೆ ಗೊತ್ತದ. ಅದೇ ನಿಮ್ಮ ಅವಪ್ಪ ಸಾಯ್ಬೇಕು ಆಳೆ ನಿಮ್ಗೆ ಗೊತ್ತಾಗ್ತದ. ನಿಮಗೆ ಇದು ಮುಖಾಂತರ ಹೇಳ್ತೀನಿ, ವಿಡಿಯೋ ಮುಖಾಂತರ ಆದಷ್ಟು ಬೇಗ ರೋಡ್ ब्रेक ತೆಗೆದು ಸಣ್ಣ ರೋಡ್ ब्रेक ಹಾಕಬೇಕು. राजधानी लखनऊ के पारा थाना क्षेत्र में कथित तौर पर नियमों को ताक पर रखकर हुक्का
हुक्का बार संचालित होने का मामला सामने आया। बुद्धेश्वर पुलिस चौकी क्षेत्र में बैंक ऑफ इंडिया के सामने बेसमेंट में चल रहे इस हुक्का बार को लेकर स्थानीय लोगों ने आपत्ति जताई। आरोप है कि यहां युवा और कॉलेज के छात्र बड़ी संख्या में पहुंच रहे हैं, जिससे उन पर गलत प्रभाव पड़ रहा है। स्थानीय लोगों का कहना है कि कई बार शिकायत के बावजूद अब तक कोई ठोस कार्रवाई नहीं हुई। वहीं इस मामले में पुलिस और प्रशासन की भूमिका पर भी सवाल उठ रहे हैं। आजमगढ़ में समाजवादी पार्टी के आरक्षण के मुद्दे को लेकर पार्टी कार्यालय पर प्रदर्शन किया। सपा नेताओं ने आरोप लगाया कि प्रदेश सरकार ने विभिन्न विभागों में नियुक्तियों के दौरान आरक्षण नियमों की अनदेखी की। पार्टी का दावा है कि पिछड़े, दलित और अल्पसंख्यक वर्गों के अधिकारों का हनन किया जा रहा है। इस दौरान महंगाई, बेरोजगारी और आउटसोर्सिंग व्यवस्था को लेकर भी सरकार को घेरा गया। सपा नेताओं ने गांव-गांव जाकर इस मुद्दे पर जन जागरण अभियान चलाने का ऐलान किया। कर्नाटक के विजयपुर जिले के भीमथीरा गांव में हुए 6 लोगों की सामूहिक हत्या के मामले में पुलिस ने बड़ी कार्रवाई की है। चड़चन पुलिस ने अब तक 12 आरोपियों को गिरफ्तार किया, जबकि अन्य की तलाश जारी है। एसपी लक्ष्मण निबंगी ने बताया कि मुख्य आरोपी कल्लन गौड़ा पाटिल को भी गिरफ्तार कर लिया गया है। जांच में सामने आया कि वारदात में लाइसेंसी डबल बैरल बंदूक का इस्तेमाल किया गया था, जिसे महाराष्ट्र सीमा क्षेत्र से बरामद किया गया है। पुलिस ने बताया कि मामले की गंभीरता को देखते हुए पूछताछ तेज कर दी गई है और अन्य फरार आरोपियों की तलाश जारी है। ದಿನಾಂಕ 29ರಂದು ಚಡಚನ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋವಿಂದಪುರ ಊರದಲ್ಲಿ ಏನು ಒಟ್ಟು 6 ಜನರದ್ದು ಮರ್ಡರ್ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ದಾಖಲಾಗಿ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಈಗಾಗಲೇ 12 ಜನ ಆರೋಪಿತರನ್ನು ಅರೆಸ್ಟ್ ಮಾಡಲಾಗಿದೆ. ಅವರನ್ನು ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿಬಿಟ್ಟು ಪೊಲೀಸ್ ಕಸ್ಟಡಿಗೆ ತಗೊಂಡು ಫರ್ದರ್ ಇಂಟ್ರಾಗೇಷನನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಕಲ್ಲನಗೌಡ ಪಾಟೀಲ್ ಅನ್ನೋರದ್ದು DBVL ಲೈಸೆನ್ಸ್ಡ್ ವೆಪನ್ ಏನಿತ್ತು, ಆ ಲೈಸೆನ್ಸ್ಡ್ ವೆಪನ್ ಯೂಸ್ ಆಗಿದೆ ಅನ್ನುವಂಥ ಮಾಹಿತಿನೂ ಕೂಡ ಇದೆ. ಮತ್ತು ಒಟ್ಟು 6 ಜನರ ಮೃತರಲ್ಲಿ ಈಗ ಪ್ರಿಲಿಮಿನರಿ ಪೋಸ್ಟ್ ಮಾರ್ಟಮ್ ರಿಪೋರ್ಟದಲ್ಲಿ ಇಬ್ಬರ ದೇಹದಲ್ಲಿ ಅದೊಂದು DBVL ಬಂದೂಕಿನಿಂದ ಸಿಡಿದಂಥ ಗುಂಡು ಕೂಡ ಕಂಡು ಬಂದಿದೆ. ಅದನ್ನು ಕೂಡ ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಿ. ಜಮೀನು ವ್ಯಾಜ್ಯನೇ ಕಾರಣ. ಥ್ಯಾಂಕ್ ಯು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ತನಿಖೆ ಮುಂದುವರೆದಿದೆ. ಯಾಕಂತಂದರೆ ಇಟ್ ಈಸ್ ಜಸ್ಟ್ ಬಿಗಿನಿಂಗ್ ಆಫ್ ದ ಇನ್ವೆಸ್ಟಿಗೇಷನ್ನು. ಈ ಇನ್ವೆಸ್ಟಿಗೇಷನ್ದಲ್ಲಿ ಇನ್ನೂ ಕೆಲವೊಂದಿಷ್ಟು ಹೆಸರುಗಳು ನಮ್ಮ ಹತ್ರ ಕಂಡು ಬಂದಿದ್ದಾವೆ. ಈಗೇನು 12 ಜನ ಸಿಕ್ಕಿದ್ದಾರೆ, ಅದರಲ್ಲಿ FIRದಲ್ಲಿರೋರು 3 ಜನ ಇದ್ದಾರೆ. ಹಾಗಾಗಿ 12 ಬಿಟ್ಟು 9 ಜನ ಬಿಟ್ಟು ಈಗ 9 ಜನ ಎಕ್ಸ್ಟ್ರಾನೂ ಇದ್ದಾರೆ. ಅಂದರೆ ಈಗ ಆ್ಯಸ್ ಆಫ್ ನೋ ಲಿಸ್ಟ್ ಇಸ್ 21. ಸೊ ಇನ್ನೂ ಕೂಡ ನಮಗೆ ಹೆಚ್ಚಿನ ಜನ ಇದ್ದಾರೆ ಅನ್ನುವಂಥದ್ದು ಪ್ರಕರಣದಲ್ಲಿ ಕಂಡು ಬರ್ತಾ ಇದೆ. ಸೊ ಪ್ರೋಗ್ರೆಸ್ ಆಗುವಂಥ ತನಿಖೆ ವಿವರವನ್ನು ನಿಮಗೆ ಮತ್ತೆ ಬರುವಂಥ ದಿನಗಳಲ್ಲಿ ಕೊಡಲಾಗುತ್ತೆ. ಅಂದರೆ ಸರ್ FIR ಇಲ್ಲಾರ್ದವ್ರು ಅಂತಂದರೆ ತನಿಖೆ ವೇಳೆ ಈಗ ಅಲ್ಲಿದ್ದವ್ರಿಗೆ ಅವ್ರಿಗೆಲ್ಲರದ್ದು ಹೆಸರು ಗೊತ್ತಿರೋಲ್ಲ. ಸೊ आजमगढ़ में जिलाधिकारी के मार्गदर्शन में मुख्य विकास अधिकारी परीक्षित खटाना की अध्यक्षता में जिला स्तरीय समितियों की समीक्षा बैठक आयोजित की गई। कलेक्ट्रेट सभागार में हुई इस बैठक में विभिन्न विकास योजनाओं, बैंकिंग सेवाओं और स्वरोजगार कार्यक्रमों की प्रगति की समीक्षा की गई। सीडीओ ने अधिकारियों और बैंक के प्रतिनिधियों को निर्देश दिए कि सरकारी योजनाओं का लाभ समयबद्ध तरीके से पात्र लाभार्थियों तक पहुंचाया जाए। साथ ही लंबित मामलों की शीघ्र निस्तारण और वित्तीय समावेशन और मजबूत करने पर जोर दिया गया है। HERO हीरो। पापा, ये हीरोज कौन होते हैं? हीरोज हर जगह होते हैं, फिल्मों में, फिल्मों के बाहर भी। और ये हीरोज दिखते कैसे हैं? हीरोज सबसे अलग होते हैं, लेकिन अलग दिखते नहीं। हीरोज टॉल होते हैं कि शॉर्ट होते हैं? वो खाना खाते हैं कि नहीं? स्कूल जाते हैं कि नहीं? वो पढ़ाई करते हैं कि नहीं? ये हीरोज भी होमवर्क करते होंगे क्या? वो कुकीज खाते हैं क्या? पापा, ये हीरोज करते क्या है? वो आपके साथ रहते हैं और आपको प्रोटेक्ट करते हैं। बाय। फिर तो आप ही मेरे हीरो हुए, क्योंकि आप ही मुझे प्रोटेक्ट करते हो। लेकिन इस घर में एक और हीरो है जो हमेशा आपको सेफ रखता है। मुझे तो कहीं नहीं दिख रहा।
हीरोज हमेशा दिखाई दे ये जरूरी नहीं है। वो सिर्फ पर्दे के आगे ही नहीं, दीवारों के पीछे भी हो। गैलेंट एडवांस टीएमटी सरिया, इसकी ताकत बने घर की ढाल और इसकी फ्लेक्सिबिलिटी रखे घर को सॉलिड सालों साल। गैलेंट एडवांस 500D टीएमटी, निर्माण का रियल हीरो। सॉलिड भी फ्लेक्सिबिलिटी। गैलेंट